ಪತಿಯಿಂದ ಜೀವನಾಂಶಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ರು ಪತ್ನಿ ಲಲಿತಾಗೆ ಗೊತ್ತೇ ಇಲ್ಲದಂತೆ ಡಿವೋರ್ಸ್ ಪಡೆದಿದ್ದಾನೆ ಈ ಭೂಪ. ನಕಲಿ ಸಹಿ ಮಾಡಿಸಿ ವಿಚ್ಛೇದನ ಮಾಡಿಕೊಂಡ್ರ ಆರೋಪ ಇದೆ. ಲಲಿತಾ ಹಾಗೂ ಆಕೆಯ ಸಹೋದರಿಯಿಂದ ಕುಮಾರ್ಗೆ ಥಳಿತ, ಹಿಗ್ಗಾಮುಗ್ಗ ಹೊಡೆದಿದ್ದಾರೆ ಬಿಡಿ. ಜಗಳ ಬಿಡಿಸಿ ಕುಮಾರ್ನನ್ನ ಆಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ ಸ್ಥಳೀಯರು. ಹಲ್ಲೆ ವಿಡಿಯೋ ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮತ್ತು ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಹೆಂಡತಿಗೆ ಗೊತ್ತಿಲ್ಲದಂತೆ ನಕಲಿ ಸಹಿ ಮಾಡಿಸಿ ಈ ಭೂಪ ಗಂಡ ಇದಾನಲ್ಲ ಡಿವೋರ್ಸ್ ಪಡ್ಕೊಂಡಿದ್ದಾನೆ. ಈ ವಿಚಾರ ಗೊತ್ತಾದ ತಕ್ಷಣ ಪತ್ನಿ ಲಲಿತಾ ಮಾಳೆ ಪತಿ ಕುಮಾರ್ ಮಾಳೆ ಮೇಲೆ ಹಲ್ಲೆಯನ್ನ ಮಾಡಿದ್ದಾಳೆ. ಪತಿಯಿಂದ ಜೀವನಾಂಶಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ರು ಇವರು. ಪತ್ನಿ ಲಲಿತಾಗೆ ಗೊತ್ತೇ ಇಲ್ಲದಂತೆ ಡಿವೋರ್ಸ್ ಪಡೆದಿದ್ದಾನೀತ. ಹಾಗಾಗಿನೇ ಕೋರ್ಟ್ ಆವರಣದಲ್ಲೇ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ ನೋಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ನದಾಫ್. ಯಾವಾಗ ಆಗಿರುವಂತಹ ಘಟನೆ ಇದು? ಈ ಘಟನೆಗೆ ಅಸಲಿ ಕಾರಣ ಏನು? ಎಸ್ ರಾಮ್, ಈ ದಿನ ಹುಬ್ಬಳ್ಳಿಯಲ್ಲಿ ಒಂದು ಮಧ್ಯಾಹ್ನ ಹೊತ್ತಿಗೆ ಈ ಏನು ಕುಮಾರ್ ಅನ್ನೋನ ಬರ್ತಾನೆ, ಲಲಿತಾ ಹಸ್ಬೆಂಡ್, ಇವ್ರು ಬಂದಂತ ಸಮಯದಲ್ಲಿ ಕೋರ್ಟ್ನ ಪಾರ್ಕಿಂಗ್ ನಲ್ಲೇ ಈ ಹಲ್ಲೆಯನ್ನ ಮಾಡ್ತಾರೆ. ಆತನ ಪತ್ನಿ ಲಲಿತಾ ಮತ್ತು ಲಲಿತಾನ ಸಹೋದರರು ಈತನ ಮೇಲೆ ಹಲ್ಲೆ ಮಾಡಿರುವಂತದ್ದು. ಈ ಕಾರಣ ಅಂತಂದ್ರೆ ಈ ಕುಮಾರ್ ಏನಿದಾನೆ ಈ ಹಿಂದೆ ಬೈಲ್ಹೊಂಗಲ್ನ ಕೋರ್ಟ್ ನಲ್ಲಿ ನಕಲಿ ಫೋರ್ಜರಿ ಸಹಿ ಮಾಡಿ ತನ್ನ ಪತ್ನಿಗೆ ವಿಚ್ಛೇದನ ನೀಡಿದ್ದೇನೆ ಅನ್ನುವ ದಾಖಲೆಯನ್ನ ಸೃಷ್ಟಿಸಿ ಅವಳಿಂದ ಬೇರ್ಪಟ್ಟಿರ್ತಾನೆ. ಇದು ವಿಷಯ ಗಮನಕ್ಕೆ ಬಂದ ನಂತರ ಇವಳ ಪತ್ನಿ ಲಲಿತಾ ಅವರು ಕುಟುಂಬಸ್ಥರು ಹುಬ್ಬಳ್ಳಿಯ ಕೋರ್ಟ್ ನಲ್ಲಿ ಒಂದು ದಾವೆ ಹೂಡ್ತಾರೆ. ತನಗೆ ಜೀವನಾಂಶವನ್ನ ಬೇಕು ಅನ್ನುವ ಕೇಳಿ ಈ ದಾವೆಯನ್ನು ಹೊರಡ್ತಾರೆ. ಅನೇಕ ನೋಟಿಸ್ಗಳು ಸರ್ವಾದ್ರೂ ಕೂಡ ಕುಮಾರ್ ಇಲ್ಲಿ ಬಂದಿರುವುದಿಲ್ಲ, ಕೋರ್ಟ್ಗೆ ಹಾಜರಾಗುವುದಿಲ್ಲ ಮತ್ತು ಪ್ರತಿಕ್ರಿಯೆ ಕೂಡ ನೀಡ್ತಾ ಇರೋದಿಲ್ಲ. ಈತ ಮೂಲತಃ ಸವದತ್ತಿ ತಾಲೂಕಿನ ಒಂದು ಕುಗ್ರಾಮದವನು. ಅಲ್ಲಿ KSRTC ನೌಕರನಾಗಿ ಕೂಡ ಕೆಲಸ ಮಾಡ್ತಾರೆ ಅಂತ ಗೊತ್ತಿದೆ. ಅನೇಕ ಬಾರಿ ಮಿಸ್ ಆದ ನಂತರ ಈ ದಿನ ಕೋರ್ಟ್ಗೆ ಬಂದಾಗ ಆತನ ಪತ್ನಿ ಒಂದ್ ಸ್ವಲ್ಪ ಕೋಪಗೊಂಡು ಈ ತರ ಹಲ್ಲೆ ಮಾಡಿದ್ರೆ. ಈ ಘಟನೆ ಕುರಿತಂತೆ ಈಗ ಯಾವುದೇ ರೀತಿಯಾಗಿ ಪೊಲೀಸ್ ಕೇಸ್ ಕೂಡ ಇದುವರೆಗೂ ದಾಖಲಾಗಿಲ್ಲ. ಸ್ಥಳೀಯ ಹಿರಿಯ ವಕೀಲರು ಇಬ್ಬರಿಗೂ ಬುದ್ಧಿವಾದ ಹೇಳಿ ಕೋರ್ಟ್ನಲ್ಲೇ ನ್ಯಾಯ ಇತ್ಯರ್ಥಪಡಿಸ್ಕೊಳ್ಳಿ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ನದಾಫ್ ತಮ್ಮೆಲ್ಲ ಮಾಹಿತಿಗಾಗಿ.